ರೇಣುಕಾ ಸ್ವಾಮಿಯ ಕೊನೆಯ ಕ್ಷಣದ ಫೋಟೋಗಳು ಈಗ ವೈರಲ್ ಆಗ್ತಾ ಇರುವಂತದ್ದು. ಕೊನೆಯ ಕ್ಷಣದಲ್ಲಿ ಪ್ರಾಣ ಭಿಕ್ಷೆಗಾಗಿ ಅಂಗಲಾಚುತ್ತಿರುವ ಫೋಟೋ ನೋಡಿದರೆ ಎಂತವರಿಗೂ ಕಣ್ಣೀರು ತರಿಸುತ್ತೆ. ಅಂದ ಹಾಗೆ ಇಲ್ಲಿ ರೇಣುಕಾ ಸ್ವಾಮಿಯನ್ನ ಒಳ್ಳೆಯ ವ್ಯಕ್ತಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವನು ಒಂದು ಹೆಣ್ಣಿಗೆ ಆ ರೀತಿಯ ಅಶ್ಲೀಲ ಫೋಟೋ ಕಳಿಸಿದ್ದು ತಪ್ಪೆ. ಆದರೆ ದರ್ಶನ್ ಅಂಡ್ ಗ್ಯಾಂಗ್ ಮಾಡಿರೋದು ಅದಕ್ಕಿಂತ ದೊಡ್ಡ ತಪ್ಪು. ಯಾಕೆಂದರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ, ಆತನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವಿತ್ತು, ಬದಲಾಗಿ ಕಾನೂನು ಇತ್ತು. ಆ ಕಾನೂನನ್ನೇ ಮರೆತು ಈ ರೀತಿ ವರ್ತಿಸಿರೋದು ಕ್ಷಮಿಸಲಾರದ ತಪ್ಪು. ಅದಕ್ಕಿಂತ ಹೆಚ್ಚಾಗಿ ದರ್ಶನ್ ಜೊತೆಗೆ ಬಂದವರೆಲ್ಲ ಕೋಟ್ಯಾಧೀಶ್ವರರಲ್ಲ, ಐಷಾರಾಮಿ ಜೀವನ ನಡೆಸಿದವರಲ್ಲ. ಇವರೆಲ್ಲ ದರ್ಶನ್ ಶೆಡ್ಡಿಗೆ ಬರುವ ಮೊದಲೇ ಎಷ್ಟು ಕೆಲಸ ಮಾಡಿದ್ದೀವಿ ಅಂತ ನಿರೂಪಿಸೋದಕ್ಕೋಸ್ಕರ ಏನು ರೇಣುಕಾ ಸ್ವಾಮಿಗೆ ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ. ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿಯಾಗಿದ್ದಾವೆ. ಡಿ ಗ್ಯಾಂಗ್ನ ಕೃತ್ಯದ ಫೋಟೋ ಇವಾಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯಕ್ಕೆ ರೇಣುಕಾ ಸ್ವಾಮಿ ಹೇಗೆ ನರಳಾಡುತ್ತಿದ್ದಾನೆ ಎಂಬುದು ಈ ಫೋಟೋದಲ್ಲಿ ನೋಡಬಹುದು. ಒಂಥರ ಮೃಗೀಯವಾಗಿ ವರ್ತಿಸಿದ್ದಾರೆ ಡಿ ಗ್ಯಾಂಗ್. ತಲೆಯಿಂದ ರಕ್ತ ಸೋರುತ್ತಿರುವುದನ್ನು ಈ ಸಂದರ್ಭದಲ್ಲಿ ನೋಡಬಹುದು. ಆ ರಕ್ತ ಸೋರುತ್ತಿರುವ ಸಂದರ್ಭದಲ್ಲಿ ರಕ್ತಕ್ಕೆ ಅರಶಿನ ಪುಡಿ ಹಾಕಿದ್ದರು. ಇದು ಒಂಥರ ಡಿ ಗ್ಯಾಂಗ್ನ ಪ್ರಥಮ ಚಿಕಿತ್ಸೆ ಅನ್ಬಹುದು. ಇದು ಯಾಕಂದ್ರೆ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದ್ರೆ ರೇಣುಕಾ ಸ್ವಾಮಿ ಬೇಗ ಸಾಯದೆ ನರಳಿ ನರಳಿ ಸಾಯಬೇಕು ಅನ್ನೋ ಉದ್ದೇಶವಿರಬಹುದು ಡಿ ಗ್ಯಾಂಗ್ ಅದ್ದು. ಕಿವಿಯನ್ನ ಕಿತ್ತು ಮನ ಬಂದಂತೆ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಈ ದೃಶ್ಯದಲ್ಲಿ ಡಿ ಗ್ಯಾಂಗ್ನ ರಕ್ಕಸ ಕ್ರೌರ್ಯ ನೋಡಬಹುದು. ಈ ಫೋಟೋದಲ್ಲಿ ನೋಡೋದಾದ್ರೆ ರೇಣುಕಾ ಸ್ವಾಮಿ ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ದೃಶ್ಯದಲ್ಲಿ ನೋಡುವಾಗ ತಲೆಯನ್ನ ಲಾರಿಗೆ ಜಜ್ಜಿದಂಗೆ ಕಾಣಿಸ್ತಾ ಇದೆ. ಎಷ್ಟು ಚಿತ್ರಹಿಂಸೆ ಕೊಡೋಕ್ಕಾಗುತ್ತೋ ಅಷ್ಟು ಚಿತ್ರಹಿಂಸೆ ಕೊಟ್ಟು ತಮ್ಮ ಕೋಪವನ್ನ ತೀರಿಸಿಕೊಂಡ್ರು ಅಂತ ಕಾಣುತ್ತೆ. ಇದರಲ್ಲಿ ರೇಣುಕಾ ಸ್ವಾಮಿಯ ಮುಖ ನೋಡುವಾಗ ನಂಗೆ ಅನಿಸಿರುವಂತದ್ದು ಬಿಟ್ಟು ಬಿಡಿ ಅಂತ ಅಂಗಲಾಚಿರುವ ದೃಶ್ಯ ಇದ್ದಂಗಿದೆ.